ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಯಾವ ಅಳತೆಗೆ ಎಷ್ಟೆಷ್ಟು ನಾವು ಡೌನಿಂಗ್ನ ತಗೋಬೇಕು, ಹಾಗೆಯೇ ಹೇಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕು, ಹೇಗೆ ಕಟ್ ಮಾಡಿದ್ರೂ ಕೂಡ ನಮಗೆ ಸ್ಲೀವ್ಸ್ ಬರ್ತಾ ಇಲ್ಲ ಅಂತನ್ನೋರು ಈ ರೀತಿ ಒಂದು ಸ್ಕೇಲ್ ಇದ್ದರೆ ಸಾಕು, ನಾವು ಕರೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದನ್ನು ಮಾಡ್ಬೋದು. ಈ ರೀತಿ ಸ್ಕೇಲ್ನಲ್ಲಿ ನಾನು ಯಾವ ರೀತಿ ಸ್ಲೀವ್ಸ್ ಕಟ್ಟಿಂಗು ಪರ್ಫೆಕ್ಟಾಗಿ ಎಲ್ಲ ಅಳತೆಗೂ ಕೂಡ ಪರ್ಫೆಕ್ಟಾಗಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಆಲ್ರೆಡಿ ನಾನು ಈ ರೀತಿ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಕ್ಲೋಸ್ ಅನ್ನೋದು ನನ್ನ ಸೈಡ್ ಇದೆ, ಸೊ ಓಪನ್ ಸೈಡ್ ಅನ್ನೋದು ಆ ಕಡೆ ಸೈಡ್ ಇದೆ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ. ಸಾದಾ ಬ್ಲೌಸ್ ಆಗಿತ್ತು ಅಂತಂದರೆ ನೀವು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅಷ್ಟೇ. ಸೊ ಸಾದಾ ಬ್ಲೌಸ್ಗೂ ಲೈನಿಂಗ್ ಬ್ಲೌಸ್ಗೂ ಕೂಡ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ, ಇದೊಂದೇ. ಸೊ ಹಾಗೆಯೇ ಸ್ಲೀವ್ಸ್ನ ಈ ರೀತಿ ರೆಡಿ ನಾನು ಬ್ಲೌಸ್ನ ಇಟ್ಕೊಂಡಿದ್ದೀನಿ, ಅಳತೆ ಬ್ಲೌಸ್ನ. ಅದನ್ನು ಸ್ಟ್ರೈಟಿಗೆ ಇಟ್ಕೊಳ್ಳಿ. ಸೊ ನಾನು ಅಳತೆ ಬ್ಲೌಸಲ್ಲೇ ತೋರಿಸ್ಕೊಡೋದು ಏನಕ್ಕೆ ಅಂತಂದರೆ, ಅವರು ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಬ್ಲೌಸ್ ಕರೆಕ್ಟ್ ಇದೆ ಅಂತಲೇ ಕೊಡ್ತಾರೆ ಅಲ್ವಾ. ಹಾಗಾಗಿ ನೀವು ನಿಮ್ಮದೇ ಮೆಥಡ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಬಾಡಿ ಮೆಸರ್ಮೆಂಟ್ ಬಂದು ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಬ್ಲೌಸ್ನೇ ಕರೆಕ್ಟಾಗಿ ಇಟ್ಟು ನೀವು ಸ್ಟಿಚ್ ಮಾಡ್ತು ಅಥವಾ ಕಟ್ಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿಯೇ ಬರುತ್ತೆ. ಸೊ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಲೆಂತ್ ಎಷ್ಟಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ತೋಳಿನ ಮುಂಭಾಗಕ್ಕೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಬಂದು ಹಾರ್ಮಲ್ ಹತ್ರ ಕೂಡ ಈ ರೀತಿ ಟೈಟಾಗಿ ಸ್ವಲ್ಪ ಎಳೆದಿಟ್ಕೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ 2 ನಮಗೆ ಮಾರ್ಕ್ ಸಿಕ್ತು. ಇಲ್ಲೂ ಕೂಡ ಒಂದು ಮಾರ್ಕ್ ಸಿಕ್ತು, ಹಾಗೆಯೇ ಇದು ಒಂದು ಮಾರ್ಕು ಸಿಕ್ತು. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸಾರಿ, ಅದನ್ನು ಹೇಳೋದು ಮರೆತೆ. ನಾವು ಇಲ್ಲಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾಗೆ ಒಂದು ಲೈನ್ ಹೇಳ್ಕೊಳ್ಳಿ. ಸೊ ಈ ಲೈನ್ ಏನು ಬೇಡ, ನಾನು ಫಸ್ಟ್ ಹಾಕ್ದೆ ಅಲ್ವಾ, ಈ ಲೈನ್ ಬೇಡ. ಈ ಲೈನು ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ, ಇಲ್ಲಿಂದ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು, ಯಾವುದೇ ಒಂದು ಬ್ಲೌಸ್ ಆದರೂ ಅಷ್ಟೇ. ಸೊ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನು ಇಲ್ಲಿ ನಾವು ಎಕ್ಸ್ಟ್ರಾ 2 ಇಂಚು ಅಥವಾ 2.5 ಇಂಚು ನಿಮಗೆ ಸೀಮಿಂಗ್ ಅಲೈಸ್ಗೋಸ್ಕರ ಎಷ್ಟು ಬೇಕು, ಬಟ್ಟೆನ ನೀವು ಎಷ್ಟು ಬಿಡ್ತೀರಾ ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನೀವು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ನೀವು ಎಲ್ಲ ಬ್ಲೌಸ್ಗೂ ಕೂಡ ಇದೇ ರೀತಿ ಕಟ್ ಮಾಡಿ, ಅದು ನಿಮಗೆ ಪರ್ಫೆಕ್ಟಾಗಿಯೇ ಬರುತ್ತೆ. ಸೊ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ಸುತ್ತಳತೆ ಎಷ್ಟಿದೆ, ತೋಳಿನ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಭುಜದಿಂದ ಈ ರೀತಿ ಇಟ್ಕೊಳ್ಳಿ, ಪೂರ್ತಿಯಾಗಿ ಇಟ್ಕೊಂಡು ನೋಡಿ 8 ಇಂಚ್ ಬರ್ತಾ ಇದೆ ಅಲ್ವಾ. ಸೊ 8 ಇಂಚ್ ಬಂದು ಇಲ್ಲಿಂದ 8 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಹೀಗೆ ನೋಡಿ, ಇಲ್ಲಿಂದ ಹಿಡಿದು 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದು ನಿಮಗೆ ಅಲ್ಲಿಗೆ ಬಂತು ಅಲ್ವಾ. ಸೊ ಈ ರೀತಿ ಸ್ಕೇಲ್ನ ಇಟ್ಕೊಳ್ಳಿ, ಕರ್ವ್ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ಟ್ರೈಟೇನೆ ಬರಬೇಕು. ಇಲ್ಲಿ ಯಾವುದೇ ರೀತಿ ನೀವು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಟ್ರೈಟ್ ಇಟ್ಕೊಂಡು ಹೀಗೇ ನೋಡಿ, ಕರೆಕ್ಟಾಗಿ ಈ ರೀತಿ ಶೇಪ್ ಇದೆ ಅಲ್ವಾ, ಆ ರೀತಿ ಶೇಪ್ ಸ್ಕೇಲ್ನ ಹೀಗೆ ಇಟ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಸ್ಲೀವ್ಸ್ದು ಶೇಪ್ ಯಾರಿಗೆಲ್ಲ ಸ್ಕೇಲ್ ಕೂಡ ಇದೆ, ಬೇಕಾದರೆ ನಾನು ನಿಮ್ಗೆ ಕಮೆಂಟ್ ಮಾಡಿ ಸ್ಕೇಲ್ ಕೂಡ ನಾನು ತರಿಸಿ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ಸ್ಟ್ರೈಟ್ ಲೈನ್ ಬರಲಿ. ಓಕೆನಾ? ನೋಡಿ, ಸ್ಲೀವ್ಸ್ದು ಪರ್ಫೆಕ್ಟಾಗಿ ಶೇಪ್ ಬಂತು. ಹಾಗೆಯೇ ಇದಕ್ಕೆ ನಮಗೆ ಫ್ರಂಟ್ ಶೇಪ್ ತೆಗಿಯೋದಕ್ಕೆ ಬೇಕಲ್ವಾ. ಸೊ ಇವಾಗ ನೀವು ನಾರ್ಮಲಾಗಿ ಈ ಶೇಪ್ನ ಮಾರ್ಕ್ ಮಾಡ್ಕೊಂಡ್ರಿ, ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೋಬೇಕಲ್ವಾ. ಅದಕ್ಕೆ ಏನು ಮಾಡಿ ಅಂತಂದರೆ ಇಲ್ಲಿಂದನೇ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮಗೆ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋದು. ಸೊ ನಾನು ಆಲ್ಮೋಸ್ಟಲ್ಲಿ ಎಲ್ಲ ಬ್ಲೌಸ್ಗೂ ಕೂಡ ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪ್ನ ತೆಗಿತೀನಿ. ಹಾಗಾಗಿ ನಾನು ಫ್ರಂಟ್ ಶೇಪ್ನ ನಿಮಗೆ ಹಾಗೇ ತೋರಿಸ್ಕೊಟ್ಟೆ. ಸೊ ಇನ್ನೊಂದು ಮೆಥಡಲ್ಲೂ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ. 1 ಇಂಚಷ್ಟು ಹಿಂದೆ ಎಳ್ಕೊಳ್ತು ಅಂತಂದ್ರೂ ಕರೆಕ್ಟಾಗಿ ಬರುತ್ತೆ. ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ಸ್ದು ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇನ್ನೊಂದು ಮೆಥಡ್ ಯಾವುದು ಅಂತಂದ್ಬಿಟ್ಟು ತೋರಿಸ್ತೀನಿ. ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ತು ಅಂದರೆ ನಿಮ್ಗೆ ಫ್ರಂಟ್ ಶೇಪ್ ಬರುತ್ತೆ. ಇನ್ನೊಂದು ಮೆಥಡ್ ಯಾವ ರೀತಿ ಅಂತಂದರೆ, ನೀವು ಈ ರೀತಿ ಇಟ್ಕೊಂಡಿದ್ದೀರಲ್ವ, 2 ಎಳೆನ ತಗೊಳ್ಳಿ. ಸೊ 2 ಎಳೆನ ತಗೊಂಡು ಇದನ್ನು 1 ಇಂಚಷ್ಟು ಹಿಂದಕ್ಕೆ ಈ ರೀತಿ ಎಳ್ಕೋಬೇಕು. ಸೊ 1 ಇಂಚಷ್ಟು ನೋಡಿ, ಇಲ್ಲಿ 1 ಇಂಚು ಗ್ಯಾಪ್ ಅಂತಲ್ವ, ಹಿಂದಕ್ಕೆ ಎಳ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ನಿಮಗೆ ಒಂದು ಶೇಪ್ ಡ್ರಾ ಆಗುತ್ತೆ. ಸೊ ನೋಡಿ, ಇದು ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಬಂತು. ಇದನ್ನು ಕಟಿಂಗ್ ಮಾಡಿ ತೆಗೀತು ಅಂತ ಅಂದರೂ ಕೂಡ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊ ನಾವು ಮಾರ್ಕ್ ಮಾಡ್ಕೊಂಡಿರುವಂಥದ್ದು ಇಲ್ಲಿದೆ, ಇಲ್ಲಿಂದ ನೀವು ಬಂದು ಇಲ್ಲಿ ಫ್ರಂಟ್ ಶೇಪ್ ಅನ್ನೋದು ತೆಗೆದ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಇವಾಗ ನಾನು ಇದು ಕಟಿಂಗ್ ಮಾಡಿರುವಂಥದ್ದನ್ನು ಇಲ್ಲಿ ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡ್ಕೊಳ್ತಾರೆ. ಸೊ ಈಗ ಬಂದು ಹೀಗೆ ಕಟ್ ಮಾಡ್ತಾರೆ.
ಅವಾಗೇನಾಯಿತು ಇಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಆ ರೀತಿ ಎಕ್ಸ್ಟ್ರಾ ಬಂದದೇನಾಗುತ್ತೆ ನಿಮಗೆ ಸ್ಲೀವ್ಸ್ ಹತ್ರ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ 1.5 ಇಂಚಷ್ಟೇ ಸಾಕು. 1.5 ಇಂಚಷ್ಟು ಈ ರೀತಿ ಸ್ಟ್ರೈಟ್ ಬನ್ನಿ ನೋಡಿ, ಈ ರೀತಿ ಇದನ್ನು ಶೇಪ್ನ ಕಟ್ ಮಾಡಿದ್ರೆ ಆಯಿತು. 1.5 ಇಂಚಷ್ಟು ಇಲ್ಲಿ ಬಂದು ನೀವು ಇಲ್ಲಿಂದ ನೀವು ಹೀಗೆ ಸ್ಟ್ರೈಟ್ ಬರ್ಬೋದು. ನೀವೇನಾದರೂ ಇಲ್ಲಿಂದ ನೀವು ಎಕ್ಸ್ಟ್ರಾ ಈಗೇ ಬಂದ್ರಿ ಅಂತಂದರೆ, ಇನ್ನೂ ಮೇಲ್ಗಡೆಗೆ ಬಂದ್ರಿ ಅಂದರೆ ಎಕ್ಸ್ಟ್ರಾ ಇರೋವಂಥ ಬಟ್ಟೆ ಏನಾಗುತ್ತೆ ಉಳ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ ಸ್ಲೀವ್ಸ್ ಕೆಳಗಡೆ ಈ ರೀತಿ ನೆರ್ಗೆ ಥರ, ಇಲ್ಲೂ ಕೂಡ ನೆರ್ಗೆ ಥರ ಬರುತ್ತೆ ನೋಡಿ, ಆ ರೀತಿ ನೆರ್ಗೆ ಥರ ಬರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಇದು ಬಂದು ನಿಮಗೆ ಪರ್ಫೆಕ್ಟಾಗಿ ಮೆಥಡ್ ಆಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆಯೇ ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.